17ನೇ ಶತಮಾನದಲ್ಲಿ ಭಾರತದಲ್ಲಿ ಮಹಾನ್ ಯೋಧನಾಗಿ ಹೊರಹೊಮ್ಮಿದವರು ಶಿವಾಜಿ ಮಹಾರಾಜರು. ಅವರು 1630ರಲ್ಲಿ ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಅವರ ತಂದೆ ಶೆಹಜೈ ಭಾನ್ಸಲ್ ಮತ್ತು ತಾಯಿ ಜಿಜಾಬಾಯಿ. ಬಾಲ್ಯದಲ್ಲೇ ಜಿಜಾಬಾಯಿ ಅವರು ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳಿ ಶಿವಾಜಿಗೆ ಧೈರ್ಯ ಮತ್ತು ಧರ್ಮದ ಪಾಠ ಕಲಿಸಿದರು. ಬಾಲ್ಯದಿಂದಲೇ ಶಿವಾಜಿಗೆ ಸ್ವಾತಂತ್ರ್ಯದ ಆಸೆ ಇತ್ತು. ಆ ಕಾಲದಲ್ಲಿ ಭಾರತದಲ್ಲಿ ಮುಘಲ್ ಸಾಮ್ರಾಜ್ಯ ಬಹಳ ಬಲವಾಗಿತ್ತು. ಆದರೂ ಶಿವಾಜಿ ತಮ್ಮ ಸ್ನೇಹಿತರ ಜೊತೆಗೂಡಿ ಸಣ್ಣ ಸೇನೆಯನ್ನು ನಿರ್ಮಿಸಿದರು. ಮೊದಲಾಗಿ ಅವರು ತೋರಣ ಕೋಟೆಯನ್ನು ಗೆದ್ದು ತಮ್ಮ ಶಕ್ತಿಯನ್ನು ತೋರಿಸಿದರು. ನಂತರ ಹಲವಾರು ಕೋಟೆಗಳನ್ನು ಜಯಿಸಿ ಮರಾಠ ಸಾಮ್ರಾಜ್ಯವನ್ನು ಕಟ್ಟಿದರು. ಶಿವಾಜಿಯ ಯುದ್ಧತಂತ್ರ ಬಹಳ ವಿಭಿನ್ನವಾಗಿತ್ತು. ಅವರು ಗುರಿಲ್ಲಾ ಯುದ್ಧ ತಂತ್ರವನ್ನು ಬಳಸುತ್ತಿದ್ದರು. ಇದರಿಂದ ದೊಡ್ಡ ಸೇನೆಗಳಿಗೂ ಶಿವಾಜಿಯನ್ನು ಸೋಲಿಸಲು ಕಷ್ಟವಾಗುತ್ತಿತ್ತು. ಅವರ ಧೈರ್ಯ ಮತ್ತು ಬುದ್ಧಿವಂತಿಕೆಯೇ ಜನರ ಮನಸ್ಸು ಗೆದ್ದಿತು. ಮುಘಲ್ ಚಕ್ರವರ್ತಿ ಔರಂಗಜೇಬ್ ಶಿವಾಜಿಯ ಶಕ್ತಿಯನ್ನು ನೋಡಿ ಭಯಪಟ್ಟನು. ಒಂದು ಸಮಯದಲ್ಲಿ ಶಿವಾಜಿಯನ್ನು ಆಗ್ರಾಕ್ಕೆ ಕರೆಸಿ ಬಂಧಿಸಲಾಯಿತು. ಆದರೆ ಶಿವಾಜಿ ಚಾತುರ್ಯದಿಂದ ಪೆಟ್ಟಿಗೆಯೊಳಗೆ ಅಡಗಿ ಅಲ್ಲಿಂದ ತಪ್ಪಿಸಿಕೊಂಡರು. ಈ ಘಟನೆ ಅವರ ಬುದ್ಧಿವಂತಿಕೆಯ ಉದಾಹರಣೆಯಾಗಿದೆ.